ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗುತ್ತಿರುವ ಭಕ್ತಾದಿಗಳಿಗೆ ಇದೇ 22/3/2025ರಿಂದ 28/3/2025ರವರೆಗೆ ಶ್ರೀಶೈಲ ಭಕ್ತಾದಿ ಮಂಡಳಿ ಹಾಗೂ ಬಸವನಗರ ಕಾಸಗೇರಿ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಉಚಿತ ವೈದ್ಯಕೀಯ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಜಯಪುರ ನಗರದ ಬಾಗಲಕೋಟೆ ರಸ್ತೆಯ ಆರ್ಟಿಒ ಆಫೀಸ್ ಎದುರುಗಡೆ ಇರುವ ಕೋರ್ಟ್ ಕಾಂಪ್ಲೆಕ್ಸ್ನ ಅಂಗಡಿ ನಂಬರ್ 10ರಲ್ಲಿ ಆಯೋಜಿಸಲಾಗಿದ್ದು, ಶ್ರೀಶೈಲಕ್ಕೆ ತೆರಳುತ್ತಿರುವ ಪಾದಯಾತ್ರಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ಮಂಡಳಿಯ ಪದಾಧಿಕಾರಿಗಳು ವಿನಂತಿಸಿದ್ದಾರೆ. ನಮ್ಮ ಎಲ್ಲ ಹಿರಿಯರ ಮುಖಾಂತರ ಸತತ 24 ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ತಂಡೋಪತಂಡವಾಗಿ ಅನ್ನ ಸಂತರ್ಪಣೆ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು. ಎಲ್ಲ ಆಹಾರಗಳನ್ನು ಟ್ರಕ್ಕಲ್ಲಿ ಹಾಕಿಕೊಂಡಿದ್ದಾರೆ. ನಮ್ಮ ಎಲ್ಲ ಭಕ್ತ ಯುವಕರು ಏನಂದ್ರೆ ಅಲ್ಲಿ ಸುಮಾರು 7 ದಿವಸ ಅಲ್ಲಿ ಹಗಲು ರಾತ್ರಿ ಅನ್ನೋದೇ ಪ್ರತಿಯೊಬ್ಬ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡೋದು ಭಕ್ತಿಯಿಂದ ಮಾಡಿ ಎಲ್ಲರೂ ಅದಕ್ಕೆ ಭಕ್ತಿಗೆ ಪಾತ್ರ ಆಗಬೇಕಂತ ಮಾಡಿದ್ದಾರೆ. ಈ ಕಾರ್ಯ ಸುಮಾರು 24 ವರ್ಷ ನಡೀತಾ ಇದೆ. ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳು ಮತ್ತು ಯುವಕರು ವೃದ್ಧರು ಎಲ್ಲರೂ ಸಹಿತ ಈ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಈ ಮಲ್ಲಯ್ಯನ ಆಶೀರ್ವಾದ ತೆಗೆದುಕೊಂಡು ಬಂದು ಸಾಕಷ್ಟು ಜನ ಪಾವನರಾಗಿದ್ದಾರೆ. ಅದಕ್ಕೆ ಉದಾಹರಣೆಯೂ ಇದೆ. ಆದ ಕಾರಣ ನಾವು ಸಹಿತ ಇಲ್ಲಿ ಪೂಜೆ ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಎಲ್ಲರಿಗೆ ಕೃತಜ್ಞತೆ ಮತ್ತು ಧನ್ಯವಾದ ಹೇಳ್ತೀನಿ. ಶ್ರೀಶೈಲ ಭಕ್ತಾದಿ ಮಂಡಳಿ ವಿಜಯಪುರದವರು, ನಮ್ಮ ಅಧ್ಯಕ್ಷರಾದ ಸದಾಶಿವ ಬಿರಾದವರು ಮತ್ತು ಶರಣಯ್ಯ ಮಲ್ಲಯ್ಯ ಹಿರೇಮಠ ಉಪಾಧ್ಯಕ್ಷರು ಮತ್ತು ಪ್ರೇಮಾನಂದ್ ಬಿರಾದಾರ್ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಹಿರಿಯರಾದ ಮಾಚಪ್ಪನವ್ರ ಕಾಕವರು, ಸದಾಶಿವ ಗುಡ್ಡೋಗಿ ಅವರು ಎಲ್ಲರೂ ಭಾಗವಹಿಸಿ ಇವತ್ತಿನ ದಿವಸ ನಾವು ಸತತವಾಗಿ 24ನೇ ವರ್ಷದ ಸೇವೆಯನ್ನು ಸಲ್ಲಿಸ್ತಾ ಇವತ್ತು ನಾವು ನಮ್ಮ ಅಂಬಲಿಹಳ್ಳ ಗಂಗನಪಳ್ಳಿ ಒಂದು ಜಾಗದಲ್ಲಿ ಇವತ್ತು ನಾವು ಹೋಗಿ ನಾಳೆ ಬೆಳಗ್ಗೆಯಿಂದ ನಾವು 7 ದಿವಸ ಸತತ ಕಾಲ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ. ಅದೇ ರೀತಿಯಾಗಿ ಅನ್ನ ಸಂತರ್ಪಣೆ ಮುಗಿದ ನಂತರ ನಾವು ಶ್ರೀಶೈಲಕ್ಕೆ ಹೋಗಿ ಅಮಾವಾಸ್ಯೆ ಮತ್ತು ಪಾಡ್ಯ ದಿವಸ ನಾವು ಮಲ್ಲಮ್ಮನ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಸೇವೆ ಮಾಡಿ ಮಲ್ಲಯ್ಯನ ರಥವನ್ನು ಎಳೆದು ಮತ್ತೆ ವಾಪಸ್ ನಮ್ಮ ಬಿಜಾಪುರಕ್ಕೆ ಆಗಮಿಸಿ ತಲುಪ್ತಿದ್ದೇವೆ. ನಮಸ್ಕಾರ. ನಾನು ಅಶೋಕ್ ಮಲ್ಲಪ್ಪ ನಾಯ್ಕೋಡಿ, ವಿಜಯಪುರ ಭಕ್ತಾದಿ ಮಂಡಳಿ ಬಿಜಾಪುರ. ಇದರ ಉಪಾಧ್ಯಕ್ಷರಾದ ಶಂಕರಯ್ಯ ಮಲ್ಲಯ್ಯನ ಮಠ ಅವರು ಮಾತಾಡೋದೇನಂದ್ರೆ, ನಾವು ಇಲ್ಲಿ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟು ರಾತ್ರಿ 8 ಗಂಟೆಗೆ ರಾಯಚೂರದಲ್ಲಿ ನಾವು ಕಟ್ಕೊಂಡಂಥ ಬುತ್ತಿಯನ್ನು ಅದನ್ನು ಸ್ವೀಕರಿಸಿ ಅಲ್ಲಿ ಮುಂದೆ ನಂತರ ಬೆಳಗ್ಗೆ 7 ಗಂಟೆಗೆ ಫಾರೆಸ್ಟ್ ಗೇಟ್ ಎಂಟರ್ ಆಗಿ 12 ಗಂಟೆಗೆ ಹೋಗಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ 2 ಗಂಟೆಗೆ ಅನ್ನ ಸಂತರ್ಪಣೆ ಚಾಲೂ ಮಾಡಿ ಸತತವಾಗಿ 7 ದಿನ ಮಾಡ್ತೇವೆ. ಸಣ್ಣ ಕುಸುಗಳಿಗೆ ಹಾಲು, ಬಿಸ್ಕಿಟು, ಬಾಳೆಹಣ್ಣು, ಒಪ್ಪತ್ತಿದ್ದರೆ ಖಜೂರಿ, ಶೇಂಗಾ, ಮೆಡಿಕಲ್ ವ್ಯವಸ್ಥೆ. ಇದು 24ನೇ ವರ್ಷ. ಎಲ್ಲ ಭಕ್ತಾದಿ ಮಂಡಳಿಯಿಂದ 22/3/2025ರಿಂದ 28/3/2028ರವರೆಗೆ ಸತತವಾಗಿ 7 ದಿನ 24x7 ನಾವು ವ್ಯವಸ್ಥೆ ಮಾಡ್ತೇವೆ. ಅಲ್ಲಿ ಯಾರಿಗಾದ್ರೂ ಏನಾದ್ರು ಅನಾನುಕೂಲ ಆದ್ರೆ ನಮ್ಮ ಮಂಡಳಿಯಿಂದ ಅವರಿಗೆ ನಾವು ವ್ಯವಸ್ಥೆ ಮಾಡ್ತೇವೆ. ಡೆತ್ ಆದ್ರೂ ಕೂಡ ಅವ್ರ ಊರಿಗೆ ಹೋಗಿ ನಾವು ಮುಟ್ಟಿಸ್ತೇವೆ. ಏನೋ ಹಣ ಸ್ವೀಕರಿಸೋಂಗಿಲ್ಲ. ಇಲ್ಲಿಂದ ಸುಮಾರು ನಾವು 400 ವಾಲಂಟಿಯರ್ಸ್ ಇರ್ತೇವೆ. ಅಲ್ಲಿಂದ 10 ಗಾಡಿ ಅದಾವ್ರಿ ನಮ್ಮವು. 5 ಗಾಡಿ ಕಾಯಿಪಲ್ಯದ್ದು, 1 ಗಾಡಿ ಬಾಂಡೆ ಸಾಮಾನದು, 1 ಟ್ರ್ಯಾಕ್ಟರ್ ಜನರೇಟರ್ದು, ಅಲ್ಲಿಂದ 1 ಕ್ರೋಸರ್, 5 ಲಾರಿ, 1 ಮೆಡಿಕಲ್ದ ಕ್ಯಾಂಪಿನ ಗಾಡಿ, ಇಷ್ಟೆಲ್ಲ ತೆಗೆದುಕೊಂಡು ನಾವು ಹೋಗ್ತೇವೆ. ಸತತವಾಗಿ 24ನೇ ವರ್ಷ ಇದು. ಶಂಕರಯ್ಯ ಮಲ್ಲಯ್ಯ ಹಿರೇಮಠ.
ಮನುಷ್ಯನಿಗೆ ಕಷ್ಟಗಳು ಒಂದ ಎರಡ, ಸಂತಾನದ ಕೊರತೆ, ಅನಾರೋಗ್ಯ ಸಮಸ್ಯೆ, ಶತ್ರು ಪೀಡೆ, ಉದ್ಯೋಗದಲ್ಲಿ ತೊಂದರೆ ಆಗೋದು, ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ನಷ್ಟ ಅನುಭವಿಸೋದು, ಇನ್ನೂ ಅನೇಕ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಉತ್ತಮ ಸಲಹೆ ಹಾಗೂ ಅಂತಿಮ ಪರಿಹಾರವನ್ನು ತಿಳಿಸುತ್ತಾರೆ. ಬಹಳ ಅನ್ಯೋನ್ಯವಾಗಿದ್ರು. ಸೊಸೆನೂ ತುಂಬಾ ಒಳ್ಳೆಯವಳು. ಆದ್ರೆ ಇದ್ದಕ್ಕಿದ್ದಾಗ ಅವರಿಬ್ಬರಲ್ಲಿ ಏನ್ ಭಿನ್ನಾಭಿಪ್ರಾಯ ಬಂತೋ ಗೊತ್ತಿಲ್ಲ. ಕೊನೆಗೆ ಡಿವೋರ್ಸ್ ಲೆವೆಲ್ಗೂ ಬಂದ್ಬಿಟ್ರು. ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಆ ಪರಿಹಾರ ಹೇಳ್ದ ಹಾಗೆ ನಾವು ಮಾಡಿದ ನಂತರ ನನ್ ಮಗ ಸೊಸೆ ಈಗ ತುಂಬಾ ಖುಷಿಯಾಗಿದ್ದಾರೆ. ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಗೊತ್ತಿಲ್ಲ, ಜಾಬ್ ಕ್ವಿಟ್ ಮಾಡ್ಬೇಕಾಗಿ ಬಂತು. ಜೊತೆಗೆ ಸಾಕಷ್ಟು ಸಮಸ್ಯೆಗಳಿತ್ತು, ಹಣಕಾಸು, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಸಹ ಇರಲಿಲ್ಲ. ಗುರೂಜಿ ಅವ್ರನ್ನ ಭೇಟಿಯಾದೆ. ಅವರು ನನ್ನ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರು. ಇವತ್ತು ಸ್ವಂತ ಉದ್ಯೋಗ, ಸ್ವಂತ ಮನೆ, ನೆಮ್ಮದಿ ಎಲ್ಲ ಇದೆ ಅಂದ್ರೆ ಅದಕ್ಕೆ ಗುರೂಜಿಯವರೇ ಕಾರಣ. ನಿಮ್ಮ ಜೀವನದ ಎಂಥ ಕಠಿಣ ಸಮಸ್ಯೆ ಇದ್ರೂ ಒಮ್ಮೆ ಗುರೂಜಿಯವರನ್ನ ಭೇಟಿ ಮಾಡಿ.